ನನ್ನ ತಂಗಿ ನಷ್ಟದವರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ನೋಡ್ಬೋದು ಇಲ್ಲಿ ಜೇನುತುಪ್ಪ ಯಾವ ರೀತಿ ಕಟ್ಟೋದು ನೋಡ್ಬೋದು. ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಜೇನು ಹುಳುಕು ಒಂದೇ ಒಂದು ಹುಳುಕು ಹಾನಿ ಆಗಲ್ಲ ನೋಡಿ. ಮುಟ್ತಾಯಿದ್ದೀನಿ, ಏನು ಮಾಡಲ್ಲ. ಇವೆಲ್ಲ ಲಾಲೆ ಕಿತ್ತಿ ತೋರಿಸ್ತೀನಿ ನೋಡಿ. ಈಗ ಜೇನುತುಪ್ಪ ಇರಲ್ಲ. ಈಗ ಮುಂಗಾರು ಮಳೆ ಇಲ್ಲದೆ ಇರೋ ಕಾರಣ ಸ್ವಲ್ಪ ಜೇನುತುಪ್ಪ ಅದೇ. ಈಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಾವು ಸಕ್ಕರೆ ನೀರೋ ಏನೋ ಒಂದು ಕೊಡ್ತೀವಿ. ನೋಡ್ಬೋದು ನೀವು ಇಲ್ಲಿ ನಾವು ಒಂದು ಸ್ವಲ್ಪ ಏರಿ ಕರೆಕ್ಟಾಗಿ ಇಕ್ಕದೇ ಇರೋ ಜರುಗಿಸಿರೋದ್ರಿಂದ, ಗಾಳಿ ಬರ್ತದೋ ಏನೋ ಜರಿಕೊಂಡಿರೋದ್ರಿಂದ ಯಾವ ರೀತಿ ತಾರಾಬರಿ ಕಟ್ಬಿಟ್ಟಿದೆ ನೋಡಿ. ಇಲ್ಲ ಅಲ್ಲೇ ತೆಗಿತಾ ಇದ್ದೀನಿ. ನೋಡಿ ಅದೇ ನೋಡಿ. ಇದು ಈ ಥರ ಕಟ್ ಮಾಡ್ಕೋಬಾರ್ದು. ನಾವು ಥರ ಮಿಷಿನ್ ಇಲ್ಲದೆ ಇರೋದ್ರಿಂದ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಯಾವ ರೀತಿ ಫುಲ್ಲು ಸೂಪರಾಗಿ ಕಟ್ಟೋದು ಮಾತ್ರ. ಅಕಸ್ಮಾತ್ ಹುಳ ಏನೋ ರ್ಯಾಶ್ ಆಗಿದೆ, ನೀವು ಈ ಥರ ತೆಂಗಿನ ನಾರಲ್ಲಿ ಹೊಗೆ ಕೊಟ್ಟರೆ ಏನು ಮಾಡೋದ ನೋಡಿ. ಕರೆಕ್ಟಾಗಿ ಫ್ರೇಮ್ನ ಕರೆಕ್ಟಾಗಿ ಇಕ್ಕಲಿಲ್ಲ ಅಂದರೆ ಈ ಥರ ಹೆಂಗೆ ಬೇಕು ಹಂಗೆಲ್ಲ ಕಟ್ಬಿಡ್ತದೆ. ನೋಡಿ, ಹಿಂಗೆ ಸುಮ್ಮನೆ ಹೊಗೆ ಕೊಟ್ಟರೆ ಸಾಕು, ಎದ್ದು ಹೊಂಟೋಯ್ತದೆ. ಇಲ್ಲೊಂದು ಅಷ್ಟದೇ ಇದೆ ನೋಡಿ. ಇದನ್ನು ತಗೊಳ್ಳೋದ ಈ ಕಡೆ ಅಂದರೆ ಈ ಕಡೆ ನೋಡಿ. ಇಲ್ಲಿ ಮುಚ್ಚ ಅದು ಫುಲ್ ವ್ಯಾಕ್ಸಲ್ಲಿ ಕವರ್ ಮಾಡ್ತದೆ. ಅದೇನೋ ಕವರ್ ಮಾಡಲಿಲ್ಲ ಅಂದರೆ ಆ ಜೇನುತುಪ್ಪ ತೆಗಿಬಾರ್ದು. ಯಾಕಂದರೆ ಅದರೊಳಗಿನ ಮಾಯ್ಶ್ಚರ್ ಇರ್ತದೆ ನೋಡಿ. ಇದು ರೆಡಿ ಆಗದೆ ನೋಡಿ. ಈ ಕಡೆ ಒಂದೇ ಒಂದು ಮೇಲ್ಗಡೆ ಎಲ್ಲೋ ಓಲ್ ಖಾಲಿಯೋದು, ಓಲಲ್ಲಿ ಇಲ್ಲ ಜೇನುತುಪ್ಪ, ಫುಲ್ಲು ಕವರ್ ಆಗಿದೆ ನೋಡಿ. ಹುಳುಕ್ಕೆ ಏನು ಹಾನಿ ಆಗ್ದಂಗೆ ತೆಗಿಬೇಕು. ನೋಡ್ಬೋದು ನೀವು, ಅದು ನನಗೆ ಮಡಗಿದ್ದೀನಿ ನೋಡಿ. ಈ ಥರ ನೀಟಾಗಿ ಫ್ರೇಮ್ನ ಕರೆಕ್ಟಾಗಿ ಕುಂಡಿಸ್ಬಿಟ್ಟು, ಇಷ್ಟು ಗ್ಯಾಪ್ ಬಿಟ್ಕೊಂಡು ನೀವು ಕುಂಡಿಸ್ಬಿಟ್ಟು ನೆಕ್ಸ್ಟ್ ಸತಿಗೆ ಆ ಎರಿನೇ ಬರ್ತದೆ. ಇದ್ರೊಳಗದೆ ಇದನ್ನ ಎತ್ತಕ್ಕೆ ಹೋಗ್ಬಾರ್ದು. ಇದು ಬ್ರೂಡಿಂಗ್ ಚೇಂಬರ್ ಅದು ನೋಡಿ. ಇಲ್ಲಿ ಹೋದ ಸತಿ ಕರೆಕ್ಟಾಗಿ ಎತ್ತದಲ್ಲೇ ಒಂದು ಹುಳ ಡೆತ್ ಆಗಿದ್ದಲ್ಲಿ ನಾವು ಹಿಂಗೆ ಉರ್ಬಿದ್ರೂ ಎದೊಳ್ತದೆ. ಕರೆಕ್ಟಾಗಿ ನೋಡ್ಕೊಂಡು ಕುಂಡಿಸ್ಬೇಕಿದ್ನ. ಈಗ ನೋಡಿ, ಇದ್ರೊಳಗೆಲ್ಲ ಜೇನು ತುಪ್ಪ ಒಂದು ಬಿದ್ದಿದೆ. ಎಲ್ಲ ಹಾಕ್ಬಿಟ್ಟು ನೋಡ್ಬೋದು ನೀವು. ಇದನ್ನು ಏನು ಕ್ಲೀನ್ ಮಾಡಿಡಲ್ಲ, ಹಂಗೆ ಹಾಕ್ಬಿಡೋದು ಬಾಕ್ಸ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.